ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹೋಳಿ ಹಬ್ಬ ಎಲ್ಲರೂ ಗ್ರ್ಯಾಂಡ್ ಆಗಿ ಸಕ್ಸಸ್ಫುಲ್ ಆಗಿ ಆಚರಣೆ ಮಾಡ್ಬೇಕಂತ ಒಂದು ಆಸೆ ತಮ್ಮೆಲ್ಲರಲ್ಲಿ ಇರತ್ತ. ನೀವು ಕಾನೂನು ಪ್ರಕಾರ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ದು ಏನೋ ತೊಂದರೆ ಇಲ್ಲ. ಈಗೆಲ್ಲ ನೋಡಿದೀವಿ ಇತ್ತೀಚಿನ ದಿನಗಳಲ್ಲಿ ಏನಾಗತ್ತ ಅಂತಂದ್ರ ಕೆಮಿಕಲ್ ಬಣ್ಣ ಆಡೋದ್ರಿಂದ ಸಂದರ್ಭದಲ್ಲಿ ಕೂಡ ಏನಾಗತ್ತಪ್ಪ ಅಂತಂದ್ರ ಕೆಮಿಕಲ್ ಮಿಶ್ರಿತ ಬಣ್ಣ ಆಡೋದ್ರಿಂದ ಮತ್ತೆ ಕೆಲವೊಂದು ಕಣ್ಣಿಗೆ ತೊಂದರೆಯಾಗಿ ಕಣ್ಣು ಕಳ್ಕೊಂಡದಂತ ಉದಾಹರಣೆಗಳನ್ನ ನೋಡಿದೀವಿ. ಹೆಂಗ್ ಆಚರಣೆ ಮಾಡ್ಬೇಕಪ್ಪ ಅಂದ್ರ 2 ದಿವಸ 3ನೇ ತಾರೀಕು ಮತ್ತು 4ನೇ ತಾರೀಕು. 2ನೇ ತಾರೀಕು 3ನೇ ತಾರೀಕು ಇದೆ ನಮ್ಮ ಮೂಡ್ಲಿಗಿ ಸಿಟಿ ಒಳಗ. 4ನೇ ತಾರೀಕು ಅಂದ್ರ ಚೆನ್ನಾಗಿ ಆಚರಣೆ ಮಾಡ್ಬೇಕು, ಎಂಜಾಯ್ ಫುಲ್ ಇರ್ಬೇಕಿದು. ಇದ್ರೊಳಗ ಹೋಳಿ ಹಬ್ಬದಾಗ ಯಾರ ಗದ್ಲ ಗಲಾಟೆ ಮಾಡ್ಕೊಂಡು ಬೈ ಚಾನ್ಸ್ ಸಿಕ್ಕಾಕೊಂಡ್ರ ಮುಗೀತು. ನಮ್ಮ ಪೊಲೀಸ್ ಸ್ಟೇಷನ್ ಒಳಗ ಒಂದು ರೆಕಾರ್ಡ್ ಮೇಂಟೈನ್ ಮಾಡ್ತೀವಿ. ಯಾವ ಹೋಳಿ ಹಬ್ಬ ಬಂದ್ರು, ಗಣೇಶ ಚತುರ್ಥಿ ಬಂದ್ರು ಏನ್ ಮಾಡ್ತೀವಿ, ಇಲ್ಲಿ ನಾವು ಒಂದು ಪ್ರಿವೆಂಟಿವ್ ಕೇಸಸ್ ಮಾಡ್ತೀವಿ, ತಂದು ಕುಣಿಸೋ ವ್ಯವಸ್ಥೆ ಮಾಡ್ತೀವಿ. ಯಾಕಂದ್ರೆ ಇವ್ರಿಗೆ ಗದ್ಲ ಗಲಾಟೆ ಮಾಡೋ ಚಾನ್ಸ್ ಇಪ್ಪ ಅಂತ ಹೇಳಿ ಒಂದ್ ತಹಸೀಲ್ದಾರ್ ಕೇಸ್ ಮಾಡಿ ಅದಕ್ಕ ತಾವೆಲ್ಲ ಯಾವ್ದಕ್ಕೂ ಅವಕಾಶ ಕೊಡಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರ ಚೆನ್ನಾಗಿ ಮಾಡಿ ಹಬ್ಬ ನೆನಪುಳಿಯಂಗ್ ಮಾಡ್ಕೋಬೇಕು, ಕೆಟ್ಟದ್ ಮಾಡಿ ಹಬ್ಬ ನೆನಪುಳಿಯಂಗ್ ಮಾಡ್ಕೋಬೇಡ್ರಿ ಯಾರು ದಯವಿಟ್ಟು. ಅದಕ್ಕಾಗಿ ಎಲ್ಲರೂ ಶಾಂತ ರೀತಿಯಿಂದ ಹಬ್ಬ ಆಚರಣೆ ಮಾಡೋಣ. ಪೊಲೀಸ್ ಇಲಾಖೆಗೆ ಎಲ್ಲರೂ ಸಹಾಯ ಸಹಕಾರವನ್ನು ಕೊಡ್ರಿ. ಆಮೇಲೆ ಕಾಮದಾನ್ ಟೈಮ್ನಾಗೆ ಎಲ್ಲರೂ ಓಣಿಯೊಳಗ ಕಾಮದಾನ್ ಮಾಡ್ತಾ ಇರ್ತೀರಿ. ರೋಡ್ ಮೇಲೆ ಯಾರು ಜನಕ್ಕೆ ತೊಂದರೆ ಆಗದಿರೋಂಗ ನಾವು ಕಾಮನ್ನ ಸುಡ್ಬೇಕಾಗತ್ತ. ಆಮೇಲೆ ಬಣ್ಣದ ಬಹಳ ಇಂಪಾರ್ಟೆಂಟ್ ನಮ್ಗೆ. ಯಾಕಪ್ಪ ಅಂತಂದ್ರ ನಮ್ದು ಮೇನ್ ಸಿಟಿ ಆಗಿರೋದ್ರಿಂದ ಬಸ್ ಅದೆಲ್ಲ ತಿರುಗಾಡ್ತಿರ್ತವೆ. ಬಸ್ನಾಗ ಎಲ್ಲಾರು ಯಾವ್ದೇ ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಆ ಟೈಮ್ನಾಗ ಎಕ್ಸಾಮ್ಸ್ ಇದ್ರೆ ಸ್ಕೂಲ್ ಮಕ್ಕಳು ಎಕ್ಸಾಮ್ಗೆ ಹೋಗ್ತಾ ಇರ್ತಾರೆ. ಅವ್ರಿಗೆಲ್ಲ ತೊಂದರೆ ಆಗಬಾರ್ದು. ಯಾಕಪ್ಪ ಅಂತಂದ್ರ ಏನೋ ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೋಗ್ತಿರ್ತಾರೆ. ಆ ಟೈಮ್ನಾಗ ನೀವು ಬಣ್ಣ ಹಾಕಿರಂದ್ರ ಬೈ ಫೋರ್ಸ್ ಯಾರು ವಾಲಂಟಿಯರ್ ಆಗಿ ಬಣ್ಣ ಹಚ್ಕೋತಾರಂದ್ರೆ ಅವ್ರಿಗೆ ಹಚ್ಚ್ರಿ, ನಮ್ದೇನು ಅಭ್ಯಂತರ ಇರಲ್ಲ. ಬಟ್ ಹಚ್ಕೊಳ್ಳೋರ್ದು ಅಭ್ಯಂತರ ಇರಂಗಿಲ್ಲ. ಅದಕ್ಕೆ ಬೈ ಫೋರ್ಸ್ ಏನಾರು ಮಾಡಕ್ ಹೋದ್ರಿ ಅಲ್ಲೇ ಘರ್ಷಣೆ ಸ್ಟಾರ್ಟ್ ಆಗತ್ತ, ಜಗಳ ಆಗ್ತವೆ. ಜಗಳ ಆಗಿ ಮತ್ ನಾವು ಪೊಲೀಸರ ಎಂಟ್ರಿಫಿಯರ್ ಆಗ್ಬೇಕಾಗುತ್ತ. ಅದಕ್ಕಾಗಿ ಬೈ ಫೋರ್ಸ್ ಯಾರು ಏನೋ ಅಂತದ ಬಣ್ಣ ಹಚ್ಚೋದಾಗ್ಲಿ ಅವ್ರಿಗೆ ಏನಾರ ಅನ್ನೋದಾಗ್ಲಿ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಬಸ್ಸಸ್ ತಿರ್ಗಾಡ್ತಿರ್ತವೆ. ಬಸ್ ಗ್ಲಾಸ್ ಓಪನ್ ಇದ್ದಾಗ ಡ್ರಮ್ ಇಟ್ಕೊಂಡು ಕೂತು ತಾವೆಲ್ಲ ಬಣ್ಣ ಹಾಕ್ತಾ ಇರ್ತೀರಿ. ದಯವಿಟ್ಟು ಅಂತದ್ ಮಾಡಕ್ ಹೋಗ್ಬೇಡ್ರಿ, ಅವಕಾಶ ಕೊಡಕ್ ಹೋಗ್ಬೇಡ್ರಿ. ಆದಷ್ಟು ಬೇಗ ಆಲ್ಮೋಸ್ಟ್ 11:30 12 ಗಂಟೆ ಒಳಗೆ ಎಲ್ಲಾ ಕ್ಲೋಸ್ ಮಾಡ್ರಿ. ಬಣ್ಣ 12 ಗಂಟೆ ಒಳಗೆ ಎಲ್ಲರೂ ಕ್ಲೋಸ್ ಮಾಡಿ ನೆಕ್ಸ್ಟ್ ನಿಮ್ ಮುಂದಿನ ಕಾರ್ಯಕ್ರಮಗಳ ಏನ್ ಇರ್ತಾವ ಅದನ್ನೆಲ್ಲ ಮಾಡ್ಕೊಳ್ರಿ ಅಂತ ಹೇಳಕ್ ನಮ್ಮ ಪೊಲೀಸ್ ಇಲಾಖೆಯಿಂದ ತಮಗೆ ಮನವಿ ಮಾಡ್ತೀವಿ. ಮತ್ತೆ ಹೆಣ್ಮಕ್ಳು ಹೋಗ್ತಿರ್ತಾರೆ, ಸ್ಕೂಲ್ ಸ್ಟೂಡೆಂಟ್ಸ್ ಹೋಗ್ತಿರ್ತಾರೆ, ಆಮೇಲೆ ವಯಸ್ಸಾದವ್ರು ಹೋಗ್ತಿರ್ತಾರೆ. ಅವ್ರಿಗೆ ಯಾರು ದಯವಿಟ್ಟು ಬೈ ಫೋರ್ಸ್ ಬಣ್ಣ ಹಚ್ಚಕ್ ಹೋಗ್ಬೇಡಿ. ಮತ್ತೆ ಇನ್ನೊಂದು SLC ಎಕ್ಸಾಮ್ಸ್ ಬರುತ್ತೆ ಈಗ ನೆಕ್ಸ್ಟ್. ಅದಕ್ಕಾಗಿ ಹಲಗಿ ಅದು ಎಲ್ಲ ಜಾಸ್ತಿ ಹೊಡಿತಿರ್ತಾರೆ ನೈಟ್ ಟೈಮ್. ಮಕ್ಕಳಿಗೆಲ್ಲ ತೊಂದರೆ ಆಗಬಾರ್ದು, ಸ್ಕೂಲ್ ಮಕ್ಕಳಿಗೆ. ಯಾಕಂದ್ರೆ ಓದ್ತಿರ್ತಾರೆ, ಅವ್ರದ್ದು ಫ್ಯೂಚರ್, ಅವ್ರ ಜೀವನ, ಅವರೇ ಸ್ಕೂಲ್ SLC ಮತ್ತು PUC ಎರಡು ಬಹಳ ಇಂಪಾರ್ಟೆಂಟ್ ಇದು ಸ್ಕೂಲ್ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ. ಅದಕ್ಕಾಗಿ ಎಲ್ಲ ತೊಂದರೆ ಆಗತ್ತ. ಓದ್ತಿರ್ತಾರೆ, ಬಹಳ ಇಂಪಾರ್ಟೆಂಟ್ ಇರತ್ತ. ಅದನ್ನ 12 ಗಂಟೆ ಒಳಗೆ ಎಲ್ಲ ಕ್ಲೋಸ್ ಮಾಡ್ರಿ. ಹೋಳಿ ಹಬ್ಬನೂ ಆಚರಣೆ ಮಾಡೋಣ, ಚೆನ್ನಾಗಿ ರಂಜಾನ್ ಹಬ್ಬನೂ ಆಚರಣೆ ಮಾಡೋಣ ಅಂತೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.